ನಮಸ್ಕಾರ. ಬನ್ನಿ ಒಂದು ಪಯಣ ಮಾಡೋಣ ಸುಮಾರು 15ನೇ ಶತಮಾನದ ದಕ್ಷಿಣ ಭಾರತಕ್ಕೆ. ಅಲ್ಲಿ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಆದ ಒಂದು ನಂಬಲಾಗದ ಬದಲಾವಣೆ ಇಡೀ ಸಮಾಜದಲ್ಲಿ ಒಂದು ದೊಡ್ಡ ಆಧ್ಯಾತ್ಮಿಕ ಮತ್ತು ಸಂಗೀತದ ಕ್ರಾಂತಿಯನ್ನೇ ಹುಟ್ಟುಹಾಕಿತು. ಹೌದು, ಇದು ಪುರಂದರದಾಸರ ಕಥೆ. ಹಾಗಿದ್ರೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ಮೂಲ ಪ್ರಶ್ನೆ ಇದೆ. ಕೋಟ್ಯಾಂತರ ರೂಪಾಯಿ ಆಸ್ತಿ, ಅಪಾರ ಸಂಪತ್ತು, ದೊಡ್ಡ ಹೆಸರು ಎಲ್ಲವನ್ನೂ ಹೊಂದಿದ್ದ ಒಬ್ಬ ಯಶಸ್ವಿ ವ್ಯಾಪಾರಿ ಇದ್ದಕ್ಕಿದ್ದಂತೆ ತನ್ನದೆಲ್ಲವನ್ನೂ ಬಿಟ್ಟು ಕೈಯಲ್ಲಿ ಒಂದು ತಂಬೂರಿ ಹಿಡಿದು ದೇವರ ನಾಮ ಹಾಡ್ತಾ ಊರೂರು ಅಲಿಯುವ ಸಂತನಾಗಿತು ಹೇಗ? ಇದರ ಹಿಂದಿನ ಕಾರಣವಾದ್ರೂ ಏನು? ಈ ಪ್ರಶ್ನೆಯೇ ನಮ್ಮನ್ನೊಂದು ಅದ್ಭುತ ಕಥೆಯೊಳಗೆ ಕರೆದೊಯ್ಯುತ್ತೆ. ಈ ದೊಡ್ಡ ಪರಿವರ್ತನೆಯ ಕಾರಣ ಏನು ಅಂತ ಹುಡುಕುತ್ತಾ ಹೋದಾಗ ನಮಗೆ ಸಿಗೋದು ಒಂದೇ ಒಂದು ನಿಗೂಢವಾದ ಸಾಲು, ಒಂದು ವಿಚಿತ್ರ ಅತೀಂದ್ರಿಯ ಅನುಭವ ಅಷ್ಟೇ. ಆದ್ರೆ ಆ ಅನುಭವವಾದ್ರೂ ಏನು? ಆ ಕ್ಷಣದಲ್ಲಿ ಏನಾಯಿತು? ಇದು ಇವತ್ತಿಗೂ ಒಂದು ರಹಸ್ಯ. ಈ ಬಗ್ಗೆ ಸಾಕಷ್ಟು ದಂತಕಥೆಗಳಿವೆ. ಆದರೆ ಒಂದಂತೂ ಸತ್ಯ, ಆ ಒಂದು ಘಟನೆ ಶ್ರೀನಿವಾಸ ನಾಯಕನನ್ನ ಪುರಂದರದಾಸರನ್ನಾಗಿ ಸಂಪೂರ್ಣವಾಗಿ ಬದಲಾಯಿಸಿತು. ಸರಿ, ಮೊದಲ ಭಾಗಕ್ಕೆ ಬರೋಣ. ಒಬ್ಬ ಸಂತನ ವಿಚಿತ್ರ ಪರಿವರ್ತನೆ. 1484ರಲ್ಲಿ ಜನಿಸಿನ ಪುರಂದರದಾಸರ ಕಥೆಯಿಂದಲೇ ಶುರು ಮಾಡೋಣ. ಈ ಪರಿವರ್ತನೆಗಿಂತ ಮೊದಲು ಅವರ ಜೀವನ ಹೇಗಿತ್ತು ಗೊತ್ತಾ? ವೈರಾಗ್ಯ ಅನ್ನೋ ಪದಕ್ಕೆ ಅಲ್ಲಿ ಜಾಗನೇ ಇರ್ಲಿಲ್ಲ. ಅವರನ್ನ ನವರತ್ನ ಕೋಟಿ ನಾಯಕ ಅಂತಾನೆ ಕರೀತಿದ್ರು. ಅಂದ್ರೆ ಯೋಚ್ನೆ ಮಾಡಿ, ಎಂತಹ ಐಷಾರಾಮಿ ಜೀವನ ಅವರದಾಗಿರಬಹುದು. ಈ ಹಿನ್ನೆಲೆಯೇ ಅವರ ನಂತರದ ಸರಳ ಭಿಕ್ಷಾತನಿಯ ಜೀವನವನ್ನ ಇನ್ನಷ್ಟು ನಾಟಕೀಯವಾಗಿ ಮಾಡುತ್ತೆ. ಈಗ ಎರಡನೇ ಭಾಗಕ್ಕೆ ಹೋಗೋಣ. ಅತೀಂದ್ರಿಯ ಜ್ಞಾನಿಗಳ ಕಾಲ. ಅಂದ್ರೆ ಪುರಂದರದಾಸರು ಹುಟ್ಟಿದ ಆ ಕಾಲದಲ್ಲಿ ಆ ಒಂದು ಆಧ್ಯಾತ್ಮಿಕ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ನೋಡೋಣ. ಯಾವುದೇ ದೊಡ್ಡ ಬದಲಾವಣೆ ಒಂದೇ ದಿನದಲ್ಲಿ ಆಗಲ್ಲ ಅಲ್ವಾ? ಹಾಗೇನೇ ಈ ಹರಿದಾಸ ಚಳುವಳಿ ಕೂಡ ಇದ್ದಕ್ಕಿದ್ದಂತೆ ಹುಟ್ಟಿದ್ದಲ್ಲ. ಅದಕ್ಕೂ ಮೊದಲು ವಚನಕಾರರಂತಹ ಕ್ರಾಂತಿಕಾರಿ ಚಿಂತಕರು ಅದರ ಬೀಜಗಳನ್ನ ಬಿತ್ತಿದ್ರು. ಸಮಾಜದಲ್ಲಿ ಆಗ್ಲೇ ಒಂದು ಹೊಸ ಅಲೆ ಶುರುವಾಗಿತ್ತು. ವಚನ ಚಳುವಳಿಯ ಈ ಮಾತು ಕೇಳೋಕೆ ಸರಳ ಅನ್ಸಿದ್ರೂ ಇದು ಆ ಕಾಲಕ್ಕೆ ಒಂದು ದೊಡ್ಡ ಕ್ರಾಂತಿಕಾರಿ ವಿಚಾರ. ಅಂದ್ರೆ ದೇವರನ್ನ ಹುಡುಕೋಕೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ, ಸಂಕೀರ್ಣ ಪೂಜೆಗಳನ್ನ ಮಾಡಬೇಕಾಗಿಲ್ಲ. ನಮ್ಮ ದೇಹವೇ ಒಂದು ದೇಗುಲ, ದೈವತ್ವ ನಮ್ಮೊಳಗ್ನೇ ಇದೆ ಅಂತ ಹೇಳಿದ್ದು. ಇದು ಆಧ್ಯಾತ್ಮಿಕತೆಯನ್ನ ಪ್ರತಿಯೊಬ್ಬರ ವೈಯಕ್ತಿಕ ಅನುಭವವನ್ನಾಗಿ ಮಾಡಿತು. ಹೀಗೆ ಆ ಕಾಲದ ಧಾರ್ಮಿಕ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತಹ ಕೆಲವು ದೊಡ್ಡ ವಿಚಾರಗಳು ಆಗಲೇ ಚರ್ಚೆಯಲ್ಲಿದ್ವು. ಜಾತಿ ವ್ಯವಸ್ಥೆಯನ್ನೇಕೆ ಪಾಲಿಸ್ಬೇಕು? ಸಂಕೀರ್ಣ ಆಚರಣೆಗಳೆಲ್ಲ ಬೇಕಾ? ದೇವರ ಜೊತೆ ನೇರವಾಗಿ ಮಾತಾಡೋಕ್ ಆಗಲ್ವಾ? ಪ್ರೀತಿ ಸಮಾನತೆ ಮುಖ್ಯ ಅಲ್ವಾ? ಈ ಎಲ್ಲಾ ಪ್ರಶ್ನೆಗಳು ಮತ್ತು ವಿಚಾರಗಳೇ ಹರಿದಾಸ ಚಳವಳಿಗೆ ಒಂದು ಗಟ್ಟಿಯಾದ ಅಡಿಪಾಯ ಹಾಕಿಕೊಟ್ಟಿತ್ತು. ಸರಿ, ಈಗ ಮೂರನೇ ಭಾಗ ನೋಡೋಣ. ಭಕ್ತಿಯ ಮಾರ್ಗ. ಈ ಎಲ್ಲ ಪ್ರಶ್ನೆಗಳು ಗೊಂದಲಗಳ ನಡುವೆ ಹರಿದಾಸರು ಕೊಟ್ಟ ಉತ್ತರವಾದರೂ ಏನು? ಮೊದಲಿಗೆ ಹರಿದಾಸ ಅಂದ್ರೆ ಏನು? ತುಂಬಾ ಸರಳ. ಹರಿ ಅಂದ್ರೆ ದೇವ್ರು, ದಾಸ ಅಂದ್ರೆ ಸೇವಕ. ಅಂದ್ರೆ ದೇವರ ಸೇವಕರು. ಈ ಒಂದೇ ಪದದಲ್ಲಿ ಅವರ ಇಡೀ ತತ್ವಶಾಸ್ತ್ರದ ಸಾರವೇ ಅಡಗಿದೆ. ನಾವು ದೇವರ ಸೇವಕರು ಅನ್ನೋ ಸಂಪೂರ್ಣ ಸಮರ್ಪಣಾಭಾವ. ಈ ಚಳುವಳಿಯ ಹೃದಯ ಭಾಗದಲ್ಲಿದ್ದ ಪರಿಕಲ್ಪನೆ ಅಂದ್ರೆ ಭಕ್ತಿ. ಜ್ಞಾನಮಾರ್ಗದ ಹಾಗೆ ತುಂಬ ಓದ್ಕೋಬೇಕು, ಕರ್ಮ ಮಾರ್ಗದ ಹಾಗೆ ಕಠಿಣ ಆಚರಣೆ ಮಾಡಬೇಕು ಅನ್ನೋದೆಲ್ಲ ಇಲ್ಲಿಲ್ಲ. ಇದು ಪ್ರೀತಿಯ ಮಾರ್ಗ. ದೇವರ ಮೇಲೆ ಸಂಪೂರ್ಣ ಪ್ರೀತಿ, ಶ್ರದ್ಧೆ ಇಟ್ಟು ಶರಣಾಗೋದು ಅಷ್ಟೇ. ಇದೊಂದು ಸರಳ ಮತ್ತು ನೇರವಾದ ದಾರಿ. ಹರಿದಾಸರ ದಾರಿ ಯಾಕೆ ಭಿನ್ನವಾಗಿತ್ತು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಅದನ್ನ ಆಗ ಚಾಲ್ತಿಯಲ್ಲಿದ್ದ ಅದ್ವೈತ ಸಿದ್ಧಾಂತದ ಜೊತೆ ಹೋಲಿಸಿ ನೋಡ್ಬೇಕು. ಅದ್ವೈತ ಹೇಳೋದು ನಾನೂ ಮತ್ತ ದೇವರು ಒಂದೇ, ಅಹಂ ಬ್ರಹ್ಮಾಸ್ಮಿ ಅಂತ. ಆದ್ರೆ ಹರಿದಾಸರು ಹೇಳಿದ್ದು ಇಲ್ಲ, ನಾನು ದೇವರ ದಾಸ, ದೇವರು ಬೇರೆ, ನಾನು ಬೇರೆ. ಅಂದ್ರೆ ದ್ವೈತ ಸಿದ್ಧಾಂತ. ದೇವರನ್ನ ತಲುಪೋಕೆ ಪಾಂಡಿತ್ಯಕ್ಕಿಂತ ಪ್ರೀತಿ ಮತ್ತು ಶರಣಾಗತಿಯೇ ಸುಲಭವಾದ ದಾರಿ ಅಂತ ಅವ್ರು ತೋರ್ಸ್ಕೊಟ್ರು. ಇಲ್ಲಿ ಇನ್ನೊಂದು ಕ್ರಾಂತಿಕಾರಿ ಅಂಶ ಏನಿತ್ತು ಅಂದ್ರೆ ಈ ಚಳುವಳಿ ಎಲ್ಲರನ್ನೂ ಒಳಗೆ ಸೇರಿಸ್ಕೊಂತು. ಗಂಡು ಹೆಣ್ಣು, ಮೇಲು ಕೀಳು, ಓದಿದವರು ಓದ್ದವರು, ಹೀಗೆ ಯಾವ ಭೇದಭಾವನೂ ಇರಲಿಲ್ಲ. ಭಕ್ತಿಯ ದಾರಿ ಎಲ್ಲರಿಗೂ ತೆರೆದಿತ್ತು. ಬಹುಶಃ ಇದೇ ಕಾರಣಕ್ಕೆ ಇದು ಇಷ್ಟೊಂದು ಜನಪ್ರಿಯವಾಯಿತು. ನಾಲ್ಕನೇ ಭಾಗಕ್ಕೆ ಬರೋಣ. ಜನರಿಗಾಗಿ ಸಂಗೀತ. ಸರಿ, ಈ ಭಕ್ತಿಯ ಸಂದೇಶವನ್ನ ಪುರಂದರದಾಸರು ಮನೆ ಮನೆಗೆ ತಲುಪಿಸಿದ್ದು ಹೇಗೆ? ಅವರ ಮಾಧ್ಯಮವಾಗಿತ್ತು ಸಂಗೀತ. ಪುರಂದರದಾಸರ ವಿಧಾನ ತುಂಬಾನೇ ಪರಿಣಾಮಕಾರಿಯಾಗಿತ್ತು. ನೋಡಿ, ಅವ್ರು ಮಾಡಿದ್ದೇನು? ಮೊದಲು ವೇದ ಉಪನಿಷತ್ತುಗಳಲ್ಲಿದ್ದ ದೊಡ್ಡ ದೊಡ್ಡ ತತ್ವಗಳನ್ನ ಸರಳ ಮಾಡ್ಕೊಂಡ್ರು.
ಆಮೇಲೆ ಅದನ್ನ ಎಲ್ಲರಿಗೂ ಅರ್ಥವಾಗುವ ಭಾಷೆಯಲ್ಲಿ ಸುಲಭವಾಗಿ ಹಾಡಬಹುದಾದ ಕೀರ್ತನೆಗಳನ್ನಾಗಿ ರಚಿಸಿದ್ರು. ಆಮೇಲೆ ಕೈಲೊಂದು ತಂಬೂರಿ ಹಿಡಿದು ಊರೂರು ಸುತ್ತುತ್ತಾ ಜನರ ಮಧ್ಯನೇ ನಿಂತು ಹಾಡಿದ್ರು. ಹೀಗೆ ಜ್ಞಾನವನ್ನ ಎಲ್ಲರ ಮನೆ ಬಾಗಿಲಿಗೆ ತಲುಪಿಸಿದ್ರು. ಅವರ ಕೊಡುಗೆ ಕೇವಲ ಆಧ್ಯಾತ್ಮಿಕತೆಗೆ ಸೀಮಿತವಾಗಿರಲಿಲ್ಲ. ಇವತ್ತಿಗೂ ಕರ್ನಾಟಕ ಸಂಗೀತ ಕಲಿಯೋರು ಮೊದಲು ಕಲಿಯೋ ಸರಳೆ ವರಸೆ, ಜಂಟಿ ವರಸೆ, ಅಲಂಕಾರಗಳು ಈ ಎಲ್ಲ ಅಭ್ಯಾಸ ಪಾಠಗಳನ್ನ ಒಂದು ವ್ಯವಸ್ಥಿತ ರೂಪಕ್ಕೆ ತಂದಿದ್ದೇ ಪುರಂದರದಾಸರು. ಅದಕ್ಕೆ ನೋಡಿ ಅವರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಗೌರವದಿಂದ ಕರೆಯೋದು. ಸೊ ಅವರ ಜೀವನದ ಉದ್ದೇಶ ತುಂಬಾ ಸ್ಪಷ್ಟವಾಗಿತ್ತು. ಎಷ್ಟೇ ದೊಡ್ಡ ತತ್ವಶಾಸ್ತ್ರವಾದ್ರೂ ಅದನ್ನ ಜನಸಾಮಾನ್ಯರಿಗೆ ಅವರದೇ ಭಾಷೆಯಲ್ಲಿ ಸರಳವಾಗಿ ತಲುಪಿಸಬೇಕು. ಜ್ಞಾನ ಕೆಲವರ ಸ್ವತ್ತಾಗ್ಬಾರ್ದು, ಅದು ಎಲ್ಲರಿಗೂ ಸಿಗ್ಬೇಕು ಅನ್ನೋದು ಅವರ ಗುರಿಯಾಗಿತ್ತು. ಅದಕ್ಕೆ ಸಂಗೀತವನ್ನೇ ಒಂದು ಸಾಧನವನ್ನಾಗಿ ಬಳಸ್ಕೊಂಡ್ರು. ಈಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ, ಶಾಶ್ವತವಾದ ಪರಂಪರೆ. ಸರಿ, ನೂರಾರು ವರ್ಷಗಳಾದ ಮೇಲೆ ಇವತ್ತಿಗೂ ಈ ಚಳುವಳಿಯ ಪ್ರಭಾವ ನಮ್ಮ ಮೇಲೆ ಎಷ್ಟಿದೆ? ಈ ಇಡೀ ಚಳುವಳಿಯ ಅತಿ ಮುಖ್ಯವಾದ ಸಂದೇಶ ಏನಪ್ಪಾ ಅಂದ್ರೆ, ಭಕ್ತಿಯ ದಾರಿ ಎಲ್ಲರಿಗೂ ತೆರೆದಿದೆ. ಒಂಥರ ಹೇಳ್ಬೇಕಂದ್ರೆ ಇದು ಧರ್ಮದ ಪ್ರಜಾಪ್ರಭುತ್ವೀಕರಣ. ಮೋಕ್ಷ ಅನ್ನೋದು ಕೇವಲ ಕೆಲವರ ಸ್ವತ್ತಲ್ಲ, ಪ್ರೀತಿ ಭಕ್ತಿಯಿಂದ ಯಾರು ಬೇಕಾದ್ರೂ ಅದನ್ನ ತಲುಪಬಹುದು ಅಂತ ಧೈರ್ಯ ತುಂಬಿತು. ಅವರ ಪ್ರಭಾವ ನಿಜಕ್ಕೂ ಅಪಾರ. ಒಂದ್ಕಡೆ ಸಾಮಾಜಿಕ ಸಮಾನತೆಯ ಬಗ್ಗೆ ಮಾತಾಡಿದ್ರು, ಇನ್ನೊಂದ್ಕಡೆ ಕನ್ನಡ ಸಾಹಿತ್ಯಕ್ಕೆ ಸಾವಿರಾರು ಕೀರ್ತನೆಗಳನ್ನ ಕೊಟ್ಟು ಅದನ್ನ ಶ್ರೀಮಂತಗೊಳಿಸಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತಿನ ದಕ್ಷಿಣ ಭಾರತದ ಶಾಸ್ತ್ರೀಯ ಸಂಗೀತಕ್ಕೆ ಒಂದು ಗಟ್ಟಿಯಾದ ಅಡಿಪಾಯ ಹಾಕಿಕೊಟ್ರು. ಈ ಪ್ರಭಾವ ಇವತ್ತಿಗೂ ನಮ್ಮ ಜೊತೆ ಜೀವಂತವಾಗಿದೆ. ಹಾಗಿದ್ರೆ ಕೊನೆಯದಾಗಿ ಒಂದು ಯೋಚನೆ ಮಾಡೋಣ. ಜೀವನದ ದೊಡ್ಡ ದೊಡ್ಡ ಸತ್ಯಗಳು ಜಟಿಲವಾದ ಗ್ರಂಥಗಳಲ್ಲಿ ಮಾತ್ರ ಇರುತ್ತಾ, ಅಥವಾ ಎಲ್ಲರ ಮನಸ್ಸಿನ ತಟ್ಟೋ ಒಂದು ಸರಳವಾದ ಹಾಡಿನಲ್ಲೂ ಅದನ್ನ ಕಾಣ್ಬೋದಾ? ಬಹುಶಃ ಪುರಂದರದಾಸರ ಜೀವನ ಮತ್ತು ಸಂಗೀತ ನಮಗೆ ಇದೇ ಉತ್ತರವನ್ನು ಕೊಡುತ್ತೆ.